ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನೇನು ಮಂಗಳವಾರ ಮಹಾಲಯ ಅಮಾವಾಸ್ಯೆ ಸಮೀಪಿಸ್ತಾ ಇದೆ. ಖಂಡಿತವಾಗ್ಲೂ ಆ ಮಹಾಲಯ ಅಮಾವಾಸ್ಯೆಯ ಒಳಗಾಗಿ ಖಂಡಿತವಾಗ್ಲೂ ಯಾರ್ಯಾರು ಪಿತೃ ಕಾರ್ಯಗಳನ್ನ ಮಾಡಿಲ್ಲ ಅಂಥವರು ಖಂಡಿತವಾಗ್ಲೂ ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಕಾಗೆಗಳಿಗೆ ಖಂಡಿತವಾಗ್ಲೂ ಒಂದಷ್ಟು ಆಹಾರನ ನೀಡಿ. ಯಾಕಂದರೆ ನೀವು ಆಹಾರ ನೀಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಪಿತೃದೇವತೆಗಳು ಸಂತೃಪ್ತಿ ಹೊಂದೋದಕ್ಕೆ ಕಾರಣಕರ್ತರಾಗ್ತಾರೆ. ಅಕಸ್ಮಾತು ನಿಮ್ಮ ಮನೆಯಲ್ಲಿ ಪಕ್ಷ ಮಾಡಿದಂಥ ಕಾರ್ಯ ಏನಾದರೂ ನಿಮ್ಮ ಮನೆಯಲ್ಲೇ ಸ್ವತಃ ಪಕ್ಷಗಳೆಲ್ಲ ಮಾಡುವಾಗ ಖಂಡಿತವಾಗ್ಲೂ ಕಾಗೆಗಳಿಗೆ ನೀವು ಮಾಡಿರೋಂಥ ಅಡುಗೆನ ಸ್ವಲ್ಪನಾದ್ರೂ ಎಲ್ಲ ಏನೇನು ಅಡುಗೆ ಮಾಡಿದ್ದೀರಾ ಆ ಪ್ರತಿಯೊಂದು ಅಡುಗೆಗಳನ್ನು ಒಂದು ಬಾಳೆ ಎಲೆಯ ಮೇಲೆ ಇಟ್ಟು ಅದನ್ನು ಕಾಗೆಗಳು ತಿನ್ನೋದಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದರೆ ನಿಮ್ಮ ಪಿತೃದೇವತೆಗಳು ಕಾಗೆಯ ರೂಪದಲ್ಲಿ ಬಂದು ನೀವು ಮಾಡಿದಂಥ ನೈವೇದ್ಯನ ಸ್ವೀಕರಿಸಿದ್ದೆ ಆದರೆ ನಿಮ್ಮ ಪಿತೃದೇವತೆಗಳು ಸಂತೃಪ್ತರಾಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಏನು ಇದು ಕಾಗೆಗಳು ಬಂದು ಊಟನ ಸ್ವೀಕರಿಸಿದ ತಕ್ಷಣ ಖಂಡಿತವಾಗ್ಲೂ ಸಂತೃಪ್ತಿ ಹೊಂದ್ತಾರ ಅನ್ನೋದಕ್ಕೆ ಒಂದು ಪುಟ್ಟ ಕಥೆ ಇದೆ. ಆ ಕಥೆನ ನಾನು ನಿಮಗೆ ಹೇಳ್ತೀನಿ ನೋಡಿ. ಶ್ರಾದ್ದದಲ್ಲಿ ಕಾಕಾ ಬಲಿ ಅಂತ ಕರೀತಾರೆ ನೋಡಿ. ಕಾಕಾ ಬಲಿ ಎಂದರೆ ಕಾಗೆಗಳಿಗೆ ಅನ್ನ ನೀಡುವುದು. ಮೃತ ವ್ಯಕ್ತಿಯ ಸಲುವಾಗಿ ಶ್ರಾದ್ದ ಸಂದರ್ಭದಲ್ಲಿ ಕಾಕಾ ಬಲಿ ನೀಡುವ ವಾಡಿಕೆ ಇದೆ. ಇಂದಿನ ರಾವಣನ ಕಾಲದಲ್ಲಿ ಸೂರ್ಯವಂಶದ ರಾಜ ಮರುತ್ ಬೃಹಸ್ಪತಿಯ ಸಹೋದರನಾದ ಸಂವರ್ತನೆಂಬ ಋಷಿಯ ಪೌರೋಹಿತ್ಯದಲ್ಲಿ ಒಂದು ಯಜ್ಞವನ್ನು ನಡೆಸಿದ. ರಾವಣನಿಗೆ ಹೆದರಿದ ದೇವತೆಗಳು ಒಬ್ಬೊಬ್ಬರು ಒಂದೊಂದು ಪಕ್ಷಿಯ ರೂಪ ತಾಳಿ ಮಾರುತನ ಯಜ್ಞಕ್ಕೆ ಬಂದರು. ದೇವೇಂದ್ರ ನವಿಲಿನ ರೂಪದಲ್ಲಿ, ಬ್ರಹ್ಮನು ಹಂಸ ರೂಪದಿಂದ, ಯಮನು ಕಾಗೆ ರೂಪದಿಂದ ಬಂದರು. ಹೀಗೆ ಗೌಪ್ಯತೆಯಿಂದ ಪ್ರಾಣಿ ಪಕ್ಷಿಗಳ ರೂಪದಿಂದ ಬಂದ ದೇವತೆಗಳು ಆ ಪಕ್ಷಿ ಪ್ರಾಣಿಗಳಿಗೆ ಒಂದೊಂದು ವರವನ್ನು ನೀಡಿದರು. ಯಮದೇವರು ಕಾಗೆಗಳಿಗೆ ದೀರ್ಘಾಯುಷ್ಯವನ್ನು ನೀಡಿದರು. ಆದ್ದರಿಂದಲೇ ಕಾಗೆಗಳಿಗೆ ರೋಗದ ಭಯವಿರುವುದಿಲ್ಲ. ಅಸಹಜ ಸಾವು ಬಂದರೆ ಮಾತ್ರ ಅವುಗಳ ಸಾವು. ಯಮದೇವರು ಮತ್ತೊಂದು ವರವನ್ನು ನೀಡಿದರು. ನನ್ನ ಲೋಕದಲ್ಲಿರುವ ಪಿತೃಗಳು ಕಾಗೆಗಳು ಸ್ವೀಕರಿಸುವ ಶ್ರಾದ್ದದ ಉಚ್ಚಿಷ್ಟ ಪಿಂಡದಿಂದ ತೃಪ್ತರಾಗುವರು. ಈ ಕಾರಣದಿಂದಾಗಿ ಕಾಕಾಬಲಿ ಮೂಲಕ ಪಿಂಡವನ್ನು ಇಡುತ್ತಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ಖಂಡಿತವಾಗ್ಲೂ ಮಹಾಲಯ ಅಮಾವಾಸ್ಯೆಯಲ್ಲಿ ಇದೊಂದು ಕೆಲಸನ ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವೊಬ್ಬರಿಗೆ ಈ ಪದ್ಧತಿ ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ, ಆದರೆ ಇದು ಪುರಾತನ ಕಾಲದಿಂದ ನಡ್ಕೊಂಬಂದಿರೋ ಪದ್ಧತಿಯಾಗಿದೆ. ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಏನು ನೈವೇದ್ಯ ಮಾಡಿರ್ತೀರೋ ಅಥವಾ ನೀವು ಯಾವುದೇ ಒಂದು ಕೆಲಸದಲ್ಲಿ ಅಥವಾ ನೀವು ನದಿ ದಡಗಳಲ್ಲಿ ಮಾಡ್ಬೋದು, ಸಮುದ್ರದ ದಡಗಳಲ್ಲಿ ಮಾಡ್ಬೋದು, ಮನೆಗಳಲ್ಲಿ ಮಾಡ್ಬೋದು, ಅಥವಾ ನಿಮ್ಮ ಪಿತೃ ಕಾರ್ಯಗಳಿಗೆ ನೀವು ಯಾವ್ಯಾವ ರೀತಿ ಆಚರಣೆನ ಮಾಡ್ತಾ ಇದ್ದೀರೋ ಆ ಆಚರಣೆಗಳ ಪದ್ಧತಿಗಳ ಒಳಗಡೆ ನೀವು ಯಾವತ್ತಾದ್ರೂ ಮಾಡಿರ್ಬೋದು. ಅಂದರೆ ಈ ಮಹಾಲಯ ಅಮಾವಾಸ್ಯೆ ಶುರುವಾಗಿ ಇನ್ನೇನು ಮಂಗಳವಾರಕ್ಕೆ ಕೊನೆಗೊಳ್ತಾ ಇದೆ. ಇನ್ನು 3-4 ದಿನಗಳಿದೆ. ಅಷ್ಟರ ಒಳಗಡೆ ಯಾರೇ ಪಿತೃ ಕಾರ್ಯಗಳನ್ನ ಮಾಡಿರಲಿ, ಪಿತೃ ಕಾರ್ಯಕ್ಕೆ ಸಂಬಂಧಪಟ್ಟಂಥ ನೈವೇದ್ಯಗಳು ಅಡುಗೆಗಳನ್ನ ಮಾಡಿದರೆ ಅದನ್ನು ಖಂಡಿತವಾಗ್ಲೂ ಒಂದು ಬಾಳೆ ಎಲೆಯ ಮೇಲೆ ಪ್ರತಿಯೊಂದು ಸ್ವೀಟ್ ಆಗಿರ್ಬೋದು, ಹಣ್ಣಾಗಿರ್ಬೋದು, ಅಥವಾ ನೀವು ಕೊಡೋವಂಥ ದರ್ಪಣಕ್ಕೆ ಕೊಡೋವಂಥ ವಸ್ತುಗಳಾಗಿರ್ಬೋದು, ಅದೆಲ್ಲ ಪ್ರತಿಯೊಂದು ವಸ್ತುಗಳನ್ನೂ ನೀವು ಒಂದು ಬಾಳೆ ಎಲೆಯ ಮೇಲೆ ಇಟ್ಟು ನಿಮ್ಮ ಮನೆಯ ಟೆರೇಸ್ ಮೇಲೆ ಅಥವಾ ಬಯಲು ಪ್ರದೇಶಗಳಿರ್ಬೋದು ಅಥವಾ ನಿಮಗೆ ಎಲ್ಲಾದರೂ ಜಾಗಗಳಿದ್ದರೆ ಆ ಜಾಗಗಳ ಹತ್ರ ತಗೊಂಡೋಗಿ ಖಂಡಿತವಾಗ್ಲೂ ಇಡೋವಂಥ ಪ್ರಯತ್ನ ಮಾಡಿ. ಕೆಲವೊಂದು ನಮಗೆ ಗೊತ್ತಿಲ್ಲದಿದ್ದೆಲ್ಲ ಪದ್ಧತಿಗಳನ್ನೆಲ್ಲ ಮಾಡಿ ಖಂಡಿತವಾಗ್ಲೂ ಸಮಸ್ಯೆಗೆ ಸಿಲ್ಕಾಕೊಂಬಿಡಿ. ಯಾಕಂದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಅರ್ಚಕರ ಹತ್ರ ಹೋಗಿ ವಿಚಾರಿಸಿ ನಿಮಗೆ ಯಾವ್ಯಾವ ರೀತಿ ಪಿತೃ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಯಾಕಂದರೆ ಒಂದೊಂದು ಮನೆತನದಲ್ಲಿ ಒಂದೊಂದು ಪದ್ಧತಿಗಳಿರುತ್ತೆ ಅಂತ ನಾನು ಆಗಲೇ ಹೇಳಿದ್ದೀನಿ.
ಅವರವರ ಪದ್ಧತಿಗಳಿಗೆ ತಕ್ಕಂತೆ ಅವರು ಮಾಡ್ತಾ ಇರ್ತಾರೆ. ಆದರೆ ನೀವು ಯಾವುದೇ ಒಂದು ಪದ್ಧತಿನ ನೀವು ಮಾಡಲಿ ಬಿಡಲಿ, ಅಕಸ್ಮಾತ್ ನಿಮ್ಮ ಮನೇಲಿ ಪದ್ಧತಿ ಆಚರಣೆಗಳಿಲ್ಲ ಅನ್ನೋರು ಇನ್ನೂ 3-4 ದಿನ ಉಳಿದಿರೋದ್ರಿಂದ ನಿಮ್ಮ ಮನೆಯಲ್ಲಿ ಮಾಡುವಂತಹ ಯಾವುದಾದ್ರೂ ತಿಂಡಿ ತಿನಿಸುಗಳಿರ್ಬೋದು, ಊಟಗಳಿರ್ಬೋದು, ಅದನ್ನು ನೀವು ಎಂಜಿಲು ಮಾಡದೆ, ಅಂದರೆ ನೀವು ಮಾಡಿರೋ ಅಂಥ ಅಡುಗೆಗಳನ್ನ ನೀವು ಎಂಜಿಲು ಮಾಡದೆ ಒಂದು ಎಲೆಯಲ್ಲಿ ಹಾಕ್ಬಿಟ್ಟು ಕಾಗೆಗಳಿಗೆ ನೀವು ಪ್ರತಿದಿನ ಇಡೋದ್ರಿಂದ ಖಂಡಿತವಾಗ್ಲೂ ಕಾಗೆಗಳು ತೃಪ್ತಿ ಹೊಂದಿದ್ರೆ ಸಾಕು, ನಮ್ಮ ವಂಶದಲ್ಲಿರುವಂಥ ಪಿತೃದೇವತೆಗಳು ಖಂಡಿತವಾಗ್ಲೂ ಖುಷಿನ ಅನುಭವಿಸ್ತಾರೆ. ಅದನ್ನು ಮಾಡೋದ್ರಿಂದ ನಮಗೆ ಯಾವುದು ಸಿಗುತ್ತೆ ಅಂದರೆ ನೋಡಿ, ನಮ್ಮ ಶ್ರೇಷ್ಠ ಕರ್ಮಭೂಮಿಯಲ್ಲಿ ಪ್ರತಿಯೊಬ್ಬರಿಗೂ 4 ಋಣಗಳಿರುತ್ತವೆ. ಪಿತೃಋಣ, ದೇವಋಣ, ಋಷಿ ಋಣ ಮತ್ತು ಆಚಾರ್ಯ ಋಣಗಳಿರುತ್ತೆ. ಅಂಥ ಋಣಗಳಲ್ಲಿ ನಾವು ಎಲ್ಲ ಋಣಗಳಿಗಿಂತ ಹೆಚ್ಚಾಗಿ ತೀರಿಸಬೇಕಾದದ್ದು ಪಿತೃದೇವತೆಗಳ ಋಣನ ನಾವು ಹೇಗಾದರೂ ಮಾಡಿ ಭೂಲೋಕದಲ್ಲಿ ಹುಟ್ಟಿದ್ದೀವಿ ಅಂದರೆ, ಒಂದು ತಂದೆ ತಾಯಿಗೆ ಮಗಳಾಗೋ ಹುಟ್ಟಿದ್ದೀವಿ ಅಂದಮೇಲೆ ನಮ್ಮ ಕರ್ತವ್ಯನ ನಾವು ನಮಗೆ ಯಾವುದು ರೀತಿ ಇರುತ್ತೋ ಆ ರೀತಿ ಖಂಡಿತವಾಗ್ಲೂ ನಾವು ತೀರಿಸಲೇಬೇಕು. ಯಾಕಂದರೆ ನೋಡಿ ಸ್ನೇಹಿತರೆ, ಕೆಲವೊಂದು ಫ್ಯಾಮಿಲಿಗಳಲ್ಲಿ ತಂದೆ ಮಕ್ಕಳೇ ಕಿತ್ತಾಡ್ತಾ ಇರ್ತಾರೆ, ಅಕ್ಕ ತಂಗಿದಿರು ಕಿತ್ತಾಡ್ತಾ ಇರ್ತಾರೆ, ಅಣ್ಣ ತಮ್ಮಂದರು ಕಿತ್ತಾಡ್ತಿರ್ತಾರೆ. ಜೀವಂತವಾಗಿರುವಾಗ ತಂದೆ ತಾಯಿಗಳಿಗೆ ಮಕ್ಕಳು ಹೊಡೆದಿರ್ತಾರೆ. ಮಕ್ಕಳು ಹೊಡೆದಿರೋ ಅಂಥ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ಸೇರಿಸಿರ್ತಾರೆ. ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಂಡಿರೋದಿಲ್ಲ. ಅಕ್ಕ ತಂಗಿಯರ ನಡುವೆ ಜಗಳ ಇರುತ್ತೆ, ಮನಸ್ತಾಪ ಇರುತ್ತೆ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ, ಮನಸ್ಸುಗಳೆಲ್ಲ ಒಡೆದೋಗಿರುತ್ತೆ. ಆದರೆ ಅವರು ನಮ್ಮನ್ನು ಬಿಟ್ಟೋದಂಥ ದಿನಗಳಲ್ಲಿ ನಾವು ಆ ಹಗೆತನನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಅದನ್ನೇ ಯಾವತ್ತಿಗೂ ಮುಂದುವರಿಸಬಾರ್ದು. ಯಾಕಂದರೆ ಅದು ಕೂಡ ನಮಗೆ ಶಾಪವಾಗಿ ಪರಿಣಮಿಸುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೆ ಮನುಷ್ಯ ಅಂದಮೇಲೆ ಒಂದು ತಪ್ಪನ್ನು ಮಾಡ್ತಾ ಇರ್ತೀವಿ. ಆ ತಪ್ಪನ್ನು ನಾವು ಸರಿ ಮಾಡಿಕೊಂಡು ಯಾರೋ ಒಬ್ಬರಾದ್ರೂ ಸೋತು ನಮ್ಮ ಹಿರಿಯರು ಯಾರೇ ಹೋಗಿರಲಿ ದೊಡ್ಡವರು ಅಂಥವ್ರಿಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಪಿತೃಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಯಾಕಂದರೆ ಒಂದೊಂದು ಪಿತೃಕಾರ್ಯಗಳಿಗೂ ಅವರದೇ ಆದ ಪದ್ಧತಿ ರೀತಿ ನೀತಿಗಳಿರುತ್ತೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀತಿಗಳಿಂದ ಪಿತೃಕಾರ್ಯಗಳನ್ನ ಮಾಡಿದಾರೋ ಅಂಥ ಪಿತೃಕಾರ್ಯಗಳಿಗೆ ಖಂಡಿತವಾಗ್ಲೂ ಕುಟುಂಬದಲ್ಲಿರೋವಂಥ ಸದಸ್ಯರೆಲ್ಲ ಭಾಗವಹಿಸಿ. ಅಕಸ್ಮಾತ್ ನಿಮ್ಮ ದೂರ ಇದ್ದೀವಿ, ನಮ್ಮ ಕೈಯಲ್ಲಿ ಹೋಗೋಕ್ಕಾಗ್ತಿಲ್ಲ ಅಂದರೆ ಇನ್ನೂ ಸಮಯಾವಕಾಶ ಇದೆ. ಅಂಥವರು ಬ್ರಾಹ್ಮಣ ಭೋಜನ ಮಾಡಿಸ್ಬೋದು. ಅಥವಾ ನೀವು ಯಾರಾದರೂ ಪಿತೃಕಾರ್ಯಗಳು ಮಾಡೋ ಅಂಥ ಅವ್ರು ಇದ್ದರೆ, ಅಂಥ ಅರ್ಚಕರಿದ್ದರೆ, ಅಂಥ ಬ್ರಾಹ್ಮಣ್ಸ್ ಇದ್ದರೆ, ಅಥವಾ ನಿಮಗೆ ಗೊತ್ತಿರೋ ಅಂಥ ಆಚಾರ್ಯರಿದ್ದರೆ, ಯಾರಾದರೂ ನಿಮಗೆ ಗೊತ್ತಿರೋ ಅಂಥವ್ರಿಗೆ ನೀವು ನಿಮ್ಮ ನಿಮ್ಮಲ್ಲಿ ಯಾರು ಹೋಗಿರ್ತಾರೋ ಅಂಥವರು ಹೆಸರು, ನಕ್ಷತ್ರ, ತಿಥಿ ಎಲ್ಲ ಹೇಳಿ ನೀವು ಇಂತಿಷ್ಟು ದುಡ್ಡು ಅಂತ ಕೊಟ್ಟಾಗ ಅವರು ಅದನ್ನು ಮಾಡ್ತಾರೆ. ಅಂದರೆ ಅಲ್ಲೂ ಮೋಸ ಮಾಡೋ ಅಂಥವ್ರು ಕೆಲವೊಬ್ರು ಇರ್ತಾರೆ. ಯಾರ್ದೋ ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡಿಬಿಟ್ಟು ನಾವು ಇಂಥದ್ದು ಮಾಡ್ದೋ ಅಂಥದ್ದು ಮಾಡ್ದೋ ಅಂತ ಹೇಳಿ ದುಡ್ಡು ಕಿತ್ಕೊಳ್ಳೋರು ಇರ್ತಾರೆ. ಅಂಥವ್ರನ್ನ ಬಿಟ್ಟು ನಿಮಗೆ ಖಂಡಿತವಾಗ್ಲೂ ಇಂಥವ್ರು ಖಂಡಿತವಾಗ್ಲೂ ಶ್ರಾದ್ದ ಕಾರ್ಯನ ಕರೆಕ್ಟಾಗಿ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರೋ ಅಂಥ ಅರ್ಚಕರಿರ್ಬೋದು, ಅಂಥ ಶ್ರಾದ್ದ ಮಾಡೋ ಅಂಥ ಪುರೋಹಿತರು ಇರ್ತಾರೆ. ಅಂಥವ್ರ ಹತ್ರ ಹೋಗಿ ನಿಮ್ಮ ಗುರು ಹಿರಿಯರಿಗೆ ಖಂಡಿತವಾಗ್ಲೂ ನೀವು ಪಿಂಡ ಪ್ರದಾನನ ಮಾಡಿಸ್ಬೋದು. ನಿಮ್ಮ ಮನೇಲಿ ಯಾವ ರೀತಿ ಆಚರಣೆ ಪದ್ಧತಿ ಇದೆಯೋ ಅದನ್ನು ಕೂಡ ನೀವು ಮಾಡಿಸ್ಬೋದು. ಅಕಸ್ಮಾತು ನಿಮಗೆ ಯಾವುದು ಸರಿ ಅನಿಸುತ್ತೋ ಆ ರೀತಿಲಿ ಖಂಡಿತವಾಗ್ಲೂ ಮಾಡಿಸಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಈ ಒಂದು ಪಿತೃಕಾರ್ಯನ ಈ ಒಂದು ವರ್ಷದಲ್ಲಿ ಮಾಡಿಸಿದ್ದೆ ಆದರೆ ವರ್ಷ ಪೂರ್ತಿ ಪಿತೃದೇವತೆಗಳು ಸುಖವಾಗಿ ಸಂತೋಷವಾಗಿ ಇರ್ತಾರೆ. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಇನ್ನೂ 3-4 ದಿನಗಳಿದೆ. ಖಂಡಿತವಾಗ್ಲೂ ಕಾಗೆಗಳಿಗೆ ನಿಮ್ಮ ಮನೆಯಲ್ಲಿ ಏನಾಗುತ್ತೋ ನೀವು ತಿನ್ನೋಂಥ ಆಹಾರನ ಇಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.